The summer's calling. The summer's calling. If the kingdom is overthrown, meet me at the cornerstone. I know that I can't be without. Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತೊಂದು ನಾನ್ ವೆಜ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನ್ ವೆಜ್ ರೆಸಿಪಿನ ತೋರಿಸಿ ಅಂತ ಕೇಳಿದ್ರಿ, ಇದು ನನ್ನ ಮಗಳ ಫೇವ್ರೆಟ್ ಕೂಡ. ತುಂಬಾ ಸಿಂಪಲ್, ತುಂಬಾ ಟೇಸ್ಟಿ. ನೋಡಿದ್ರೇ ಗೊತ್ತಾಗಿರುತ್ತೆ. KFC ಸ್ಟೈಲ್ ಚಿಕನ್. KFC ಸ್ಟೈಲ್ ಚಿಕನ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಎಸ್ಪೆಷಲಿ ಮಕ್ಕಳಿಗೆ. ಯಾಕಂದರೆ ಅದರಲ್ಲಿ ಸ್ಪೈಸಿ ಇರೋದಿಲ್ಲ, ಹಾಗಾಗಿ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಬಟ್ ತುಂಬಾ ಈಸಿ ಮಾಡೋದಕ್ಕೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ನಿಮ್ಗೆ ಯಾವಾಗ ತಿನ್ನಬೇಕು ಅನಿಸುತ್ತೋ ಜಸ್ಟ್ ಚಿಕನ್ ತರೋದು, ಅದನ್ನು ಮಾಡೋದು ಕೂಡ ನಿಮ್ಮ ವಿತಿನ್ ಹಾಫ್ ಆ್ಯನ್ ಅವರ್ ಫುಲ್ ಮಾಡಿ ರೆಡಿ ಆಗಿಬಿಡುತ್ತೆ. ತಿಂದು ಬೇಕಾದ್ರೆ ಮುಗ್ದೋಗ್ಬಿಡುತ್ತೆ, ಅಷ್ಟು ಈಸಿಯಾಗಿ ಮಾಡ್ಬೋದು. ಸೊ ಈಗ ಶುರು ಮಾಡೋಣ. ಅದ್ರ ಮುಂಚೆ ಈ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಏನು ಮಾಡ್ಕೊಳ್ಬೇಕು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೆ ಯಾರು ಲೈಕ್ ಬಟನ್ನ ಕ್ಲಿಕ್ ಮಾಡ್ತಾನೇ ಇಲ್ಲ, ಜಸ್ಟ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಕೂಡ ಕ್ಲಿಕ್ ಮಾಡಿ ನನಗೆ ತಿಳಿಸಿ ನಿಮಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅಂತ. ಹಾಗೆ ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು. ಹೆಚ್ಚು ಜನಕ್ಕೆ ಶೇರ್ ಕೂಡ ಮಾಡಿ, ಯಾಕಂದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ಹೊಸ ಡಿಶ್ನ ಕಲ್ತಂಗಾಗುತ್ತೆ, ಹೊಸ ಡಿಶ್ನ ಟೇಸ್ಟ್ ಮಾಡ್ದಂಗಾಗುತ್ತೆ. ಸೊ ಈಗ ಶುರು ಮಾಡೋಣ. ಇವತ್ತು ನಾನು ಯಾವ ಲಿಪ್ ಶೇಡ್ನ ಯೂಸ್ ಮಾಡಿದ್ದು, ಇದು ಶುಗರ್ ಕಂಪ್ನಿದು ರೆಡ್ ಕಲರ್ದು. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಹಾಗೆ ಈಗ ನೋಡೋಣ ಏನೇನೆಲ್ಲ ಬೇಕು, ಹೇಗೆಲ್ಲ ಮಾಡೋದು ಅಂತ. ಫಸ್ಟ್ ಚಿಕನ್ ಲೆಗ್ ಪೀಸು ಇದೆ, ವಿತೌಟ್ ಬೋನ್ಸ್ ಇದೆ, ಬೋನ್ಲೆಸ್. ಬೋನ್ ಇರೋದು ನಡೆಯುತ್ತೆ, ನಿಮ್ಗೆ ಯಾವುದು ಬೇಕೋ ಅದರಲ್ಲಿ ಮಾಡ್ಕೊಳ್ಬೋದು. ಲೆಗ್ ಪೀಸು KFCಯಲ್ಲಿ ಲೆಗ್ ಇರುತ್ತಲ್ಲ, ಅದಕ್ಕೆ ಅದನ್ನು ಕೂಡ ತೊಗೊಂಡಿದ್ದೀನಿ. ವಿತೌಟ್ ಸ್ಕಿನ್ ಇದ್ದರೆ ಒಳ್ಳೆಯದು. ಈ ಥರ ಸ್ಕಿನ್ ಇದ್ದರೆ ಅದು ತಿನ್ನೋದಕ್ಕಾಗೋದಿಲ್ಲ, ಒಂಥರ ಸ್ಕಿನ್ ತಿಂದರೆ ಚೆನ್ನಾಗಿರಲ್ಲ. ಆ ಸ್ಕಿನ್ನ ತೆಗೆದುಬಿಟ್ಟು ಆಮೇಲೆ ಡಿಪ್ ಮಾಡಬೇಕು. ನೆಕ್ಸ್ಟ್ ಕಾರ್ನ್ಫ್ಲೇಕ್ಸ್ ನೋಡಿ, ಈ ಥರ ಪ್ಯಾಕೆಟಲ್ಲಿ ಸಿಗುತ್ತೆ, ಇಲ್ಲ ದೊಡ್ಡ ಪ್ಯಾಕೆಟು ತಂದಿಟ್ಕೊಳ್ಬೋದು. ಅದನ್ನು ನಾನೀಗ ಮಿಕ್ಸಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಮಿಕ್ಸ್ಚರ್ಗೆ ಏನು ಬೇಕು, ಒಂದು ಬೌಲು, ಅದರಲ್ಲಿ 2 ಸ್ಪೂನು ಮೈದಾ ಹಿಟ್ಟು, 2 ಸ್ಪೂನು, 3 ಸ್ಪೂನು ಕಾರ್ನ್ಫ್ಲೋರ್. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್. ನೆಕ್ಸ್ಟು ಉಪ್ಪು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ತಿಕ್ ಪೇಸ್ಟ್ ಮಾಡ್ಕೊಳ್ಬೇಕು. Took me forever to find you, 'cause when it's all over, the love that you give will be there to guide you in every way. Now we've been through the cold and darkest days. The summer's calling. ಗಟ್ಟಿಯಾಗಿ ಬಂದರೂ ಈ ಥರ ಪರವಾಗಿಲ್ಲ, ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ತುಂಬ ತೆಳಗಾಗ್ಬಿಡುತ್ತೆ. ಇದೀಗ ಸರಿ ಬರುತ್ತೆ. ನೋಡಿ ಎಷ್ಟು ತಿಕ್ಕಾಗಿದೆ ಅಲ್ವಾ, ನೀರು ಥರ ಇಲ್ಲ, ಸ್ವಲ್ಪ ದೋಸೆ ಬ್ಯಾಟರ್ ಥರ ಇದೆ. ಈಗ ಚಿಕನ್ನ ಡಿಪ್ ಮಾಡ್ಕೊಳ್ಳೋಣ ಇದರಲ್ಲಿ. As we wait for the smoke to clear and we watch our dreams appear, I know that we can rise together. This vision that we share is ours. Together we can touch the stars. ಕಾರ್ನ್ಫ್ಲೇಕ್ಸ್ನ ಪೌಡರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ಇದು ಇಲ್ಲ ಅಂದರೆ ನೀವು ಬ್ರೆಡ್ ಕ್ರಮ್ಸ್ನ ಕೂಡ ಯೂಸ್ ಮಾಡ್ಬೋದು.
ಇದನ್ನು ಕೋಟ್ ಮಾಡೋಣ. I know that we will see December. 'Cause when it's all over, the love that you give will be there to guide you in every way. Now we've been through the cold and darkest days. The summer's calling. ಆದಷ್ಟು ಉರಿ ಸಣ್ಣ ಅಥವಾ ಮೀಡಿಯಮಲ್ಲೇ ಇರಬೇಕು. ಹೈ ಫ್ಲೇಮ್ ಮಾಡಿಕೊಂಡ್ರೆ ಒಳಗಡೆ ಬೆಂದಿರೋದಿಲ್ಲ, ಒಳಗಡೆ ಕಾರ್ನ್ಫ್ಲೇಕ್ಸ್ ಕಪ್ಪಗಾಗ್ಬಿಡುತ್ತೆ. ಸೊ ಸಣ್ಣ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ ಮಾಡಿಕೊಂಡು ಅಷ್ಟರಲ್ಲೇ ಮೇಂಟೈನ್ ಮಾಡಿ ಉರಿಬೇಕು. ನೋಡಿ ಸ್ನೇಹಿತರೆ, ಆಗಿದೆ. ಜಾಸ್ತಿ ಹೊತ್ತು ಫ್ರೈ ಕೂಡ ಮಾಡಬಾರ್ದು, ಒಳಗಡೆ ಇರೋ ಜ್ಯೂಸಿನೆಸ್ಸು ಎಲ್ಲ ಡ್ರೈ ಆಗಿಬಿಡುತ್ತೆ. ಆಗಿದೆ, ಸುಮಾರು ಹೊತ್ತು 5 ಮಿನಿಟ್ಸ್ ಆಗಿದೆ, ಸಾಕು. ಕಲರ್ ಕೂಡ ಚೇಂಜ್ ಆಗಿದೆ. ನಾನು ಸಣ್ಣ ಉರಿಯಲ್ಲೇ ಫ್ರೈ ಮಾಡಿರೋದು. ಹಾಗೆಯೇ ಎಣ್ಣೆ ಕ್ವಾಂಟಿಟಿ ಕೂಡ ನೀವು ಜಾಸ್ತಿ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ಕಡಿಮೆ ಆಯಿಲಲ್ಲೇ ಫ್ರೈ ಮಾಡ್ಬೋದು. ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಕೆಲವೊಬ್ಬರು ಅದನ್ನು ರೀಯೂಸ್ ಮಾಡೋದಿಲ್ಲ, ಆವಾಗ ವೇಸ್ಟ್ ಆಗಿಬಿಡುತ್ತೆ ಅಂತ ಈ ಥರ ಫ್ರೈಡ್ ಐಟಮ್ಸ್ನ ಅವಾಯ್ಡ್ ಮಾಡ್ತಾರೆ. ಅದರ ಬದಲು ನೀವು ಸ್ವಲ್ಪನೇ ಹಾಕ್ಕೊಂಡು ಆ ಆಯಿಲ್ನ ರೀಯೂಸ್ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟೈಮ್ ನೀವೇನಾದರೂ ಚಿಕನ್ ಸಾರು, ಗೊಜ್ಜು ಮಾಡ್ತಾಯಿದ್ರೆ ಅದರಲ್ಲಿ ನೀವು ಒಗ್ಗರಣೆಗೆ ಈ ಎಣ್ಣೆನ ಯೂಸ್ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ಹೇಗಿದೆ ಇದು. ಮಕ್ಕಳಿಗೆ ಇಷ್ಟು ಸಾಕಾಗುತ್ತೆ. ಬಟ್ ದೊಡ್ಡವ್ರಿಗೇನಾದರೂ ಇನ್ನೂ ಸ್ವಲ್ಪ ಉಪ್ಪು ಖಾರ ಬೇಕು ಅನ್ನೋ ಹಾಗಿದ್ರೆ ಮೇಲ್ಗಡೆಯಿಂದ ಉದುರಿಸ್ಕೊಳ್ಬೋದು. ಈಗ ನಾನು 1ಕ್ಕೆ ಮಾಡಿ ತೋರಿಸ್ತೀನಿ. ನೋಡಿ, 1ಕ್ಕೆ ಉಪ್ಪು ಖಾರ ಹಾಕ್ತೀನಿ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಥರ ಉಪ್ಪು ಖಾರ ಹಾಕಿರೋದು ಇಷ್ಟ. ಬಟ್ ನನ್ನ ಮಗಳಿಗೆ ತುಟಿಗೆ ತಗಲುತ್ತೆ ಖಾರ ಹಾಕಿದ್ರೆ. ಸೊ ಇದನ್ನು ಅವಳು ಕೊಡ್ತೀನಿ, ಇದನ್ನು ನಾವು ತಿಂತೀವಿ. ಸೊ ನೀವು ಒಂದು ಸಾರಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. KFC ಸ್ಟೈಲ್ ನೀವು ಅಲ್ಲಿ ಹೋಗಿ ತಿಂದಾಗ ಅದು ಏನೇನೋ ರಿವ್ಯೂಸ್ ಇದೆ, ಚೆನ್ನಾಗಿಲ್ಲ, ಮಾಡೋದಿಲ್ಲ ಅಂತ, ನಾಟ್ ಹೆಲ್ದಿ ಅಂತ. ನೀವು ಈ ಥರ ಟ್ರೈ ಮಾಡ್ಬೋದು. ಕ್ಲೋಸ್ ಯುವರ್ ಐಸ್ ಆನು. ಓಪನ್. ವಾವ್ ಅಮ್ಮ, KFC ಚಿಕನ್ ಬೇಕಾ ಬೇಡವಾ? ಬೇಕು. ಬೇಕಾ? ಇದು ಹೇಳ್ಬೇಕು ನನಗೆ ಟೇಸ್ಟ್ ಹೆಂಗಿದೆ. Yummy! Favorite chicken. Favorite chicken. Yummy! Enjoy. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಅಂತ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು, ನಿಮಗೆ ಮನೇಲಿ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಬೇರೆದಾದರೆ ನೀವು ಕಬಾಬ್ ಮಾಡಬೇಕು ಅಂದರೆ ನೆನೆಸಿ ಇಡಬೇಕು, ಫ್ಯೂ ಅವರ್ಸ್ ಆಗಬೇಕು. ಆ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಮಾಡಿ ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅವ್ರು ಯಾವಾಗ KFC ಚಿಕನ್ ಅಂತಾರೋ ಇಲ್ಲಿ ಇದನ್ನು ಮಾಡಿಕೊಡಿ. ಓಕೆ, ನನ್ನ ಮಗಳಿಗಂತೂ ತುಂಬಾ ಇಷ್ಟ. ಆ ಪೇಪರು ಬಿಡೋದಿಲ್ಲ ಅವಳು. ಉಪ್ಪು ಖಾರ ಹಾಕಿ ಉದುರಿಸಿರ್ತೀವಲ್ಲ, ಆ ಪೇಪರ್ ಅಂಟ್ಕೊಂಡಿದ್ರೆ ಆ ಪೇಪರ್ ಕೂಡ ನೆಕ್ತಾ ಕೂತ್ಕೊಳ್ತಾಳೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಒಂದು ಸಾರಿ ನೀವು ಟ್ರೈ ಮಾಡಲೇಬೇಕು, ನನಗೆ ಟ್ರೈ ಮಾಡಿ ತಿಳಿಸ್ಲೇಬೇಕು ನೀವು. ಹಾಗೆ ಮೊದಲೇ ಹೇಳಿದಾಗೆ ನೀವು ಲೈಕ್ ಮಾಡ್ತಾ ಇಲ್ಲ, ಪ್ಲೀಸ್ ನನಗೆ ಲೈಕ್ ಮಾಡಿ ತಿಳಿಸ್ಬೇಕು, ಶೇರ್ ಮಾಡಬೇಕು. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹಲವಾರು ವೀಡಿಯೋಸ್ಗಳನ್ನ ನೀವು ಮುಂದೆ ಕೂಡ ನೋಡ್ಬೋದು. ಹಿಂದೆ ಕೂಡ ತುಂಬ ಮಾಡಿದೆ, ಅದನ್ನೆಲ್ಲ ನೀವು ಮಿಸ್ ಮಾಡದೆ ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಓಕೆ ಸ್ನೇಹಿತರೆ, ಇಷ್ಟೇ ಇವತ್ತಿನ ಈ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್. ಸೊ ನಾ ಪೇಪರ್ ಯಾಕೆ ನೆಕ್ತೀಯಾ? ಚುಚ್ಚು ಆಗೋಯ್ತಲ್ವಾ? ಏ ಚಿನ್ನಿ, ಚಿನ್ನಿ ಪೇಪರ್ ತಿಂದ್ರೆ ಡಾಂಕಿ ಕಣೆ. ಸಲ ಸಾಕಿಡೋ, ಸಾಕು ಚಿನ್ನಿ.